ಇವತ್ತು ನಾನು ತುಂಬಾ ಯೂಸ್ಫುಲ್ ಆಗಿರೋಂಥ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್. ಯಾಕೆ ಅಂತಂದರೆ ಇದು ನೋಡಿ, ಇದು ನನ್ನ ರಾಲ್ಸನ್ ಮಿಷಿನು. ಇದನ್ನು ತೊಗೊಂಡು 1 ಇಯರ್ ಆಯಿತು, ಬಟ್ ನಾನು ಯೂಸ್ ಮಾಡಿಲ್ಲ. ಸ್ವಲ್ಪ ದಿನ ಯೂಸ್ ಮಾಡಿದೆ ಪ್ರಾಕ್ಟೀಸ್ ಮಾಡೋಣ ಅಂತ, ಬಟ್ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಸ್ಟಾಪ್ ಮಾಡಿದ್ದೆ. ನಾನು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನನಗೆ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದರೆ, ಈ ಒಂದು ಏನು ಸ್ಕ್ರೂ ಇದೆಯಲ್ಲ, ಈ ಸ್ಕ್ರೂ ಏನಾಗ್ತಿತ್ತು, ನಾನು ಎಂಬ್ರಾಯ್ಡ್ರಿ ಮಾಡಬೇಕಂದ್ರೆ ಕೆಳಗಡೆ ಏನು ಬರುತ್ತೆ ದಾರ ಮೂವ್ ಮಾಡುವಾಗ ಇಲ್ಲಿ ಹೋಗಿ ಸಿಗಾಕೊಳ್ತಾಯಿತ್ತು. ನಾನು ತುಂಬ ವೀಡಿಯೋಸ್ಗಳನ್ನ ಸರ್ಚ್ ಮಾಡಿ ಏನೇ ಮಾಡಿದ್ರೂ ಕೂಡ ಅದು ನನಗೆ ಸೊಲ್ಯೂಷನ್ನು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದ್ದೆ, ಇದು ಹೀಗೆ ಬಿಟ್ಕೊಂಡಿದ್ದೆ. ಬಟ್ ನಾನು ಎಲ್ಲ ವೀಡಿಯೋ ಎಲ್ಲ ನೋಡುವಾಗ ಅಬ್ಸರ್ವ್ ಮಾಡ್ತಿದ್ದೆ. ಬಟ್ ಎಲ್ಲ ಮೆಷಿನಲ್ಲೂ ಕೂಡ ಈ ರೀತಿ ಸ್ಕ್ರೂ ಏನಾಗಿದೆ, ತುಂಬ ಫ್ಲ್ಯಾಟ್ ಆಗಿದೆ. ಬಟ್ ನಂದೇನಾಗಿದೆ, ನನ್ನ ಮೆಷಿನಲ್ಲಿ ಮೇಲೆ ಬಂದಂಗಿದೆ. ಇದೇನಾಗುತ್ತೆ, ಇಲ್ಲಿ ಬಂದು ಇಲ್ಲಿ ಏನಾಗುತ್ತೆ, ಈ ಗ್ಯಾಪಲ್ಲಿ ಏನಾಗುತ್ತೆ, ಥ್ರೆಡ್ ಹೋಗಿ ಸಿಗಾಕೊಳ್ತಿದೆ. ನಾನು ಫ್ರೇಮ್ನ ಮೂವ್ ಮಾಡಬೇಕಾದ್ರೆ ಏನಾಗ್ತಿತ್ತು, ಸಿಗಾಕೊಳ್ತಾಯಿತ್ತು. ಸೊ ನಾನೇನು ಮಾಡಿದೆ, ಅದನ್ನು ಇದು ಹೀಗೆ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಬಟ್ ಇವತ್ತು ನನಗೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಯಿತು. ವರ್ಕ್ ಮಾಡೋ ಇಂಟ್ರೆಸ್ಟ್ ಇದೆ, ಬಟ್ ಈ ಒಂದು ಪ್ರಾಬ್ಲಮಿಂದ ನನಗೆ ಅದರಲ್ಲಿ ಇರೋ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಆಗ್ತಾಯಿತ್ತು. ಸೊ ನಾನು ಇವರು ಇದನ್ನು ಮಿಷಿನ್ನ ಅಂಗಡಿಯಲ್ಲೇ ಸೆಟ್ ಮಾಡಿಸಿ ತೊಗೊಬಂದಿರೋದು. ಅವರು ಏನು ಮಿಸ್ಟೇಕ್ ಮಾಡಿದರು ಅನ್ನೋದನ್ನು ನಾನೇ ಫೈಂಡ್ ಔಟ್ ಮಾಡಿದೆ. ಇವತ್ತು ತುಂಬ ಖುಷಿ ಆಗ್ತಿದೆ. ಅಷ್ಟೆಲ್ಲ ನಮಗೂ ಟ್ಯಾಲೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಒಂದೊಂದು ಸಲ ನಮ್ಮ ದಡ್ಡತನನೂ ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಿದೆ. ಈ ಥರ ಇದ್ರೂ ಕೂಡ ವರ್ಕ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋ ಅಷ್ಟು ನಮಗೆ ನಾಲೆಡ್ಜ್ ಇಲ್ವಾ ಅನ್ನೋ ಒಂದು ಬೇಜಾರಾಗುತ್ತೆ. ಆದರೆ ಸೊಲ್ಯೂಷನ್ ಕಂಡುಹಿಡ್ದಿದ್ದೀನಿ, ಏನಂತ ಹೇಳ್ತೀನಿ. ಯಾಕೆ ಅಂತ ತುಂಬ ಇಂಪಾರ್ಟೆಂಟ್ ಆಗಿದೆ, ತುಂಬ ಯೂಸ್ಫುಲ್ ಆಗಿದೆ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಅಲ್ಲಿ ಅಂಗಡಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಪ್ಲೇಟ್ ಇದೆಯಲ್ಲ ಅದನ್ನು ಉಲ್ಟಾ ಹಾಕಿದ್ದಾರೆ. ಉಲ್ಟಾ ಹಾಕಿರೋದ್ರಿಂದ ಸ್ಕ್ರೂ ಏನಾಗ್ತಿದೆ, ಮೇಲ್ಗಡೆನೇ ಕೂರ್ತಾ ಇದೆ. ಹಾಗಾಗಿ ನಾನಿವತ್ತು ಅದನ್ನು ತುಂಬಾ ಎಫರ್ಟಿಂದ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ನಾನು ಸೊಲ್ಯೂಷನ್ನ ಕಂಡುಹಿಡ್ಕೊಂಡೆ. ನೋಡಿ, ಈ ಪ್ಲೇಟ್ ಏನಿದೆ ಇದನ್ನು ಉಲ್ಟಾ ಹಾಕಿಬಿಟ್ಟಿದ್ದಾರೆ. ಉಲ್ಟಾ ಹಾಕಿ ನೋಡಿ, ಈ ರೀತಿ ಹೋಲು ಏನಾಗಿದೆ, ಬ್ಯಾಕ್ ಸೈಡ್ ಹೋಗಿದೆ. ಈ ರೀತಿ ಹೋಲು ಫ್ರಂಟ್ ಬಂದಿದೆ. ಸೊ ಹಾಗಾಗಿ ನನಗೆ ಸ್ಕ್ರೂ ಏನಾಗ್ತಿದೆ, ಮೇಲೇ ನಿಂತ್ಕೊಳ್ತಾ ಇದೆ. ಆಗ ನಾನೇನು ಮಾಡಿದೆ, ವಿಡಿಯೋ ಹೆಂಗೂ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ಅಲ್ಲ, ಮಾಡುವಾಗ ವಿಡಿಯೋನೇ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಯಾವಾಗಾದರೂ ಒಂದೊಂದು ಸಲ ಈ ರೀತಿ ಪ್ರಾಬ್ಲಮ್ ಆದರೆ ನೋಡಿ, ಪ್ಲೇಟ್ ಈ ಥರ ಉಲ್ಟಾ ಆಗಿರುತ್ತೆ. ಹಾಗಾಗಿ ಸ್ಕ್ರೂ ಏನಾಗುತ್ತೆ, ಮೇಲೆ ಕೂತ್ಕೊಳ್ತಾ ಇದೆ ಅನ್ನೋದನ್ನು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್. ನೋಡಿ, ಈಗ ನೀಟಾಗಿ ಸ್ಕ್ರೂ ಏನಾಗ್ತಿದೆ ಒಳಗಡೆ ಹೋಗಿ ನೀಟಾಗಿ ಫಿಕ್ಸ್ ಆಗುತ್ತೆ. ನಾನೇನು ನೀಟಾಗಿ ಫಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಎಂಥ ಬೇಜಾರು ಕೊಡ್ತಾಯಿತ್ತು ಅಂದರೆ, ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ರೂ ಅಯ್ಯೋ ಬೇಡ ಮಾಡೋದೇ ಬೇಡ ಅನ್ನೋ ಅಷ್ಟು ನನಗೆ ಬೇಜಾರು ಮಾಡಿಸ್ತಾಯಿತ್ತು. ಸೊ ಹಾಗಾಗಿ ನಾನಿವತ್ತು ತುಂಬ ಖುಷಿಯಾಯಿತು. ನಾನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಂಡೆ. ಜೊತೆಗೆ ನಂತರ ಯಾರಾದರೂ ಈ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ರೆ, ಆದರೆ ನಮ್ಮ ಮಿಸ್ಟೇಕೋ ಅಥವಾ ಅಂಗಡಿಯವರು ಏನು ನಮಗೆ ಫಿಟ್ ಮಾಡಿಕೊಡ್ತಾರೆ, ಅವರು ಕನ್ಫ್ಯೂಸ್ ಮಾಡಿಕೊಂಡು ಕೆಲವೊಂದು ಸಲ ವರ್ಕ್ ಬ್ಯುಸಿಯಲ್ಲಿ ಹಾಗೆ ಮಾಡ್ತಾರೆ. ಸೊ ಅದನ್ನು ನಾವು ಹೇಗೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್. ಇದಕ್ಕೋಸ್ಕರ ನಾನು ಬೇರೆ ಸ್ಕ್ರೂನ ತಂದು ಹಾಕೋಣ ಏನೇನೇ ಯೋಚನೆ ಮಾಡ್ತಿದ್ದೆ. ಬಟ್ ನನ್ನ ಕೈಯಲ್ಲೇ ಸೊಲ್ಯೂಷನ್ ಇತ್ತು. ನಾನು ಈ ಒಂದು ಮೂರ್ಖತನದಲ್ಲಿ ವರ್ಕ್ ಮಾಡ್ತಾ ಕೂತಿದ್ದೆ ಅನ್ನೋದೇ ಬೇಜಾರಾಗ್ತಾ ಇರೋದು. ನೋಡಿ ಫ್ರೆಂಡ್, ಎಷ್ಟು ನೀಟಾಗಿ ಒಳಗಡೆ ಹೋಗಿದೆ.
ನಿಮಗೂ ಏನಾದರೂ ಈ ರೀತಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಇದೊಂದು ಒಳ್ಳೆಯ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಫ್ರೆಂಡ್. ನನಗೂ ಕೂಡ ನಿಮ್ಮ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಏನಿದೆ ನನ್ನನ್ನು ಮೋಟಿವೇಟ್ ಮಾಡುತ್ತೆ. ನನಗೂ ಕೂಡ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಬರಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಜೊತೆಗೆ ಕಲ್ತಿರೋರು ವಿಡಿಯೋ ಮಾಡಿ ಒಂದೊಂದು ಡಿಸೈನ್ ಮಾಡಿ ಹಾಕ್ಲಿಕ್ಕೂ ನಾವು ಹೊಸದಾಗಿ ಏನು ಇವಾಗ ಕಲಿತಾ ಇದ್ದೀವಲ್ಲ, ನಾವು ಮಾಡಿ ಹಾಕ್ತೀವಿ ಅಂತಂದರೆ ನಮಗೆ ಬೇಗ ಕಲೀಲಿಕ್ಕೂ ಒಂದು ಅವಕಾಶ ಆಗುತ್ತೆ. ಜೊತೆಗೆ ನಮ್ಮನ್ನು ನೋಡಿ ಯಾರು ಹೊಸದಾಗಿ ಕಲಿಬೇಕು ಅಂದ್ಕೊಂಡಿರ್ತಾರೋ ಅವರಿಗೂ ಒಂದು ಇನ್ಸ್ಪೈರ್ ಆಗುತ್ತೆ. ಹಾಗಾಗಿ ಇದೇನು ಇವಾಗ ಕಲಿತಾ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ದಯವಿಟ್ಟು ನಮ್ಮ ಒಂದು ಚಾನಲ್ಗಳನ್ನ ಕೂಡ ನೀವು ನೋಡಬೇಕು. ನಾವು ಹೇಗೆ ಬೇಸಿಕ್ಕಿಂದ ಕಲಿಬೇಕಾದ್ರೆ ಎಷ್ಟೆಲ್ಲ ಎಫರ್ಟ್ ಹಾಕ್ತೀವಿ, ಏನೆಲ್ಲ ಕಷ್ಟಗಳನ್ನ, ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀವಿ, ಜೊತೆಗೆ ನಾವೇ ಅದನ್ನು ಹೇಗೆ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಕಂಡುಹಿಡ್ಕೊಂಡು ಸರಿ ಮಾಡ್ಕೋತೀವಿ ಅನ್ನೋದಕ್ಕೆ ಒಂದು ಒಂದು ಒಳ್ಳೆಯ ವಿಡಿಯೋಗಳು ಆಗಿರುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಂಥ ಏನು ಬಿಗಿನರ್ಸ್ ಇದ್ದೀರಲ್ಲ, ಅವರಿಗೆ ತುಂಬ ಹೆಲ್ಪ್ ಆಗಲಿ, ಬೇಗ ಕಲೀಲಿಕ್ಕೆ ಒಂದು ಇಂಟ್ರೆಸ್ಟ್ ಬರಲಿ. ಜೊತೆಗೆ ಏನು ಗೊತ್ತಾ, ನಮಗೆ ಮಿಷಿನ್ ಇರುತ್ತೆ, ನಾವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಬಟ್ ನಮಗೆ ಹೇಳ್ಕೊಡ್ಲಿಕ್ಕೆ ಯಾರೂ ಇರಲ್ಲ. ಆನ್ಲೈನ್ ಕ್ಲಾಸ್ ಎಲ್ಲರ ಹತ್ರ ಮೊಬೈಲ್ ಇರುತ್ತೋ ಇರಲ್ವೋ. ಜೊತೆಗೆ ಏನಂತಂದರೆ ಕೆಲವ್ರಿಗೆ ಮೊಬೈಲ್ ನೋಡಿ ಕಲಿಯೋದು ಅಷ್ಟು ಪೇಷನ್ಸ್ ಇರೋದಿಲ್ಲ. ಕ್ಲಾಸಲ್ಲಿ ಹೋಗಿ ಕಲಿಯೋದು ಬೇರೆ, ಮೊಬೈಲಲ್ಲಿ ಕಲಿತು ಏನು ಮಾಡೋಕ್ಕಾಗುತ್ತೆ ಅಂಥೇಳಿ, ಕಲಿಯೋಕ್ಕಾಗುತ್ತೋ ಇಲ್ವೋ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಮಿಷಿನ್ನು ತಗೊಂಡಿರ್ತಾರೆ, ಬಟ್ ಕಲೀಲಿಕ್ಕೆ ಇಂಟ್ರೆಸ್ಟು ಕಡಿಮೆ ಆಗುತ್ತೆ, ಕಲಿಯೋದನ್ನು ಸ್ಟಾಪ್ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ಕೆಲವೊಂದು ವಿಡಿಯೋಗಳನ್ನ ನಾವು ಹಾಕಿದಾಗ ಹೇಗೆ ಕಲಿತಾ ಇದ್ದೀವಿ, ನಾವು ಮನೇಲಿ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಮನೇಲೇ ಹೇಗೆ ಕಲಿಬೋದು, ಮೊಬೈಲಲ್ಲೇ ಯೂಟ್ಯೂಬ್ಗಳನ್ನ ನೋಡಿ ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನು ಈ ಥರ ವಿಡಿಯೋಗಳನ್ನ ನೋಡಿ ಅವರು ಖಂಡಿತ ಕಲೀಲಿಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ನಮ್ಮ ಥರ ಹೆಣ್ಮಕ್ಳು ಯಾರು ವೇಸ್ಟಾಗಿ ಏನೋ ಕಾಲಹರಣ ಮಾಡಬಾರ್ದು, ನಾವು ಯಾರಿಗೂ ಡಿಪೆಂಡ್ ಆಗಬಾರ್ದು. ನಮ್ಮ ಕೈಯಲ್ಲಿ ದುಡಿಮೆ ಅನ್ನೋದಿದ್ದರೆ ಎಲ್ಲಿ ಬೇಕಾದರೂ ನಾವು ಜೀವನವನ್ನು ಕಟ್ಕೋಬೋದು. ಯಾರ ಹತ್ರನೂ ನಾವು ಮಾತು ಕೇಳೋ ಲೆವೆಲ್ಲಿಗೆ ನಾವು ಇರಬಾರ್ದು. ಸಣ್ಣದಾದರೂ ದೊಡ್ಡದಾದರೂ ನಮ್ಮ ದುಡಿಮೆ ನಮ್ಮ ಕೈಯಲ್ಲಿದ್ದರೆ ನಾವು ಸ್ವತಂತ್ರವಾಗಿ ಬದುಕ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಥ್ಯಾಂಕ್ ಯು.